ಎಲ್ರಿಗೂ ನಮಸ್ತೆ. ನಾನು ನಿಶ್ಚಿತಾ ಶೆಟ್ಟಿ, ತ್ರಿಕಾರ ಮೂವಿಯ ನಾಯಕ ನಟಿ. ಬೇರೆ ಯಾವುದಾದ್ರೂ ಪ್ರಾಜೆಕ್ಟ್ ಮಾಡಿದ್ದೀರಾ? ನನ್ನ ಫಸ್ಟ್ ಮೂವಿ ಬಂದು ತಮಿಳ್ ಕಾಫಿ ಅಂತ ಹೇಳಿಬಿಟ್ಟು. ನಾನು ತಮಿಳ್ ಇಂಡಸ್ಟ್ರಿಯಲ್ಲೇ ಜಾಸ್ತಿ ಪ್ರಾಜೆಕ್ಟ್ ಮಾಡ್ತಾ ಇದ್ದಿದ್ದು. ಕಾಫಿ ಮತ್ತು ಹೆಲನ್ ಅಂತ ಸಬ್ಜೆಕ್ಟ್ ಬಂದ ಮೇಲೇ ನಾನು ಕನ್ನಡ ಇಂಡಸ್ಟ್ರಿಗೆ ನನ್ನ ಎಂಟ್ರಿ ಆಗಿದ್ದು. ಅಲ್ಲಿ ತಮಿಳ್ ಮೂವಿ ಇಂಡಸ್ಟ್ರಿಯಲ್ಲಿ ನಾನು ಬೇರೆ ಪ್ರಾಜೆಕ್ಟ್ಸ್ಗಳೆಲ್ಲ ಮಾಡ್ತಿರುವಾಗ ಕನ್ನಡ ಆಪರ್ಚುನಿಟಿ ಶ್ರೀ ಜಗನ್ನಾಥ ದಾಸರು ಅಂತ ಹೇಳಿ ಡಿವೋಷ್ನಲ್ ಮೂವಿ ಪಾರ್ಟ್ 1 ಚೆನ್ನಾಗಿ ಓಡ್ತಾ. ಆ್ಯಕ್ಚುಲಿ ಎಲ್ಲ ಆಡಿಯನ್ಸ್ಗಳು ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ. ಫಸ್ಟು ಜಗನ್ನಾಥ ದಾಸರು ಆದಮೇಲೆ ನಾನು ಆರಂಭ ಅಂತ ಇನ್ನೊಂದು ಪ್ರಾಜೆಕ್ಟ್ ಮಾಡಿದೆ. ಆರಂಭನೂ ಕೂಡ ಅಷ್ಟೇ ಉತ್ತರ ಕರ್ನಾಟಕ ಆಗಿರ್ಬೋದು, ನಮ್ಮ ಬೆಂಗಳೂರವರು ಆಗಿರ್ಬೋದು, ಎಲ್ಲರೂ ಮೆಚ್ಕೊಂಡು ತುಂಬ ಸಪೋರ್ಟ್ ಮಾಡಿದ್ರಿ ಆರಂಭ ಆದಮೇಲೆ. ಅದಾದಮೇಲೆ ಎಸ್ ನಾರಾಯಣ್ ಮಗ ಪಂಕಜ್ ಅವ್ರ ಜೊತೆ ಪಾಲಿಟಿಕ್ಸ್ ಕಲ್ಯಾಣ ಅಂತ ಪ್ರಾಜೆಕ್ಟ್ ಮಾಡಿದೆ. ಅದಾದಮೇಲೆ ಫ್ಯಾಮಿಲಿ ಪ್ಯಾಕಲ್ಲಿ ವರ್ಕ್ ಮಾಡಿದೆ PRK ಪ್ರೊಡಕ್ಷನ್ನಲ್ಲಿ. ಅದಾದಮೇಲೆ ನಾನು ಓಕೆ ಕನ್ನಡ ಇಂಡಸ್ಟ್ರಿ ನೋಡೋಣ ಅಂತ ಅಂದ್ಕೊಂಡು ತೆಲುಗುಗೆ ಹೋಗೋಣ ಅಂತ ಫಿಕ್ಸ್ ಆಗಿ ತಮಿಳ್ ಪ್ರಾಜೆಕ್ಟ್ ಒಪ್ಕೊಂಡೆ. ಆ ತಮಿಳ್ ಪ್ರಾಜೆಕ್ಟ್ ಮಾಡಬೇಕಾದ್ರೇ ನನಗೆ ಬಂದಿದ್ದು ತ್ರಿಕಾರಂ ಅಂತ. ನಾನು ಕನ್ನಡ ಪ್ರಾಜೆಕ್ಟ್ ಒಪ್ಕೋಬೇಕಾ ಅನ್ನೋ ಮೈಂಡ್ಸೆಟ್ಟಲ್ಲಿ ಇದ್ದೆ. ಬಟ್ ಆಮೇಲೆ ನನಗೆ ಆ್ಯಕ್ಚುಲಿ ಕನ್ನಡ ಪ್ರಾಜೆಕ್ಟ್ ಮಾಡಬೇಕಂತ ಮುಂಚೆಯಿಂದ ತುಂಬಾ ಇತ್ತು. ನಾನು ಕನ್ನಡ ಇಂಡಸ್ಟ್ರಿಲೇ ಬೆಳಿಬೇಕು ಅಂತ ನನಗಿತ್ತು. ಬಟ್ ಏನಂತ ಅಂದರೆ ಓಕೆ ರಿಲೀಸ್ ಆ್ಯಕ್ಚುಲಿ ಒಂದು 4-5 ಪ್ರಾಜೆಕ್ಟು ಮಾಡಿ ರಿಲೀಸ್ ಆಗುತ್ತೋ ಇಲ್ವೋ ಅನ್ನೋ ಮೈಂಡ್ಸೆಟ್ಟಲ್ಲಿ ಮಾಡೋಣ ಬೇಡ ಅಂತ ಇರಬೇಕಾದ್ರೇ ತ್ರಿಕಾರಂ ಟೈಟಲ್ ಕೇಳೇ ನಾನು ಇಷ್ಟ ಬಿದ್ದುಬಿಟ್ಟು ಮಾಡೋಣ ಅಂದ್ಕೊಂಡು ತ್ರಿಕಾರಂ ಮಾಡಿದೆ. ಸೊ ಇಲ್ಲಿವರೆಗೂ ತೊಗೊಂಡು ಬಂದಿದೆ ತ್ರಿಕಾರಂ ನನ್ನ. ಸೊ ಹೋಪ್ಫುಲಿ ಇನ್ನೂ ತೆಲುಗು ಪ್ರಾಜೆಕ್ಟ್ಸ್, ತಮಿಳ್ ಪ್ರಾಜೆಕ್ಟ್ಸ್ 2 ರಿಲೀಸಿಗೆ ರೆಡಿ ಇದೆ. ತ್ರಿಕಾರಮ್ಮೇ ನನಗೆ ಬೂಸ್ಟ್ ಕೊಡುತ್ತೆ ತಮಿಳ್ ಪ್ರಾಜೆಕ್ಟ್ಸ್ಗೂ ಕೂಡ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಕನ್ನಡನ ಒಪ್ಕೋಬೇಕಾ ಅಂತ ಹೇಳ್ತಿದ್ದೀರಾ ಮೇಡಮ್? ಯಾಕೆ ಎಷ್ಟು ಆಲಸ್ಯ ಕನ್ನಡದ ಮೇಲೆ? ಕನ್ನಡದ ಮೇಲೆ ಆಲಸ್ಯ ಇಲ್ಲ ಸರ್. ಕನ್ನಡ ನಮ್ಮ ಮಾತೃಭಾಷೆ. ಕನ್ನಡದ ಮೇಲೆ ಯಾಕೆ ಸರ್ ಆಲಸ್ಯ ಇರುತ್ತೆ? ಆ್ಯಕ್ಚುಲಿ ಇಂಡಸ್ಟ್ರಿ ಯಾಕಂತ ಅಂದರೆ ನಾವು ಪ್ರಾಜೆಕ್ಟ್ಸ್ಗಳು ಮಾಡಿರ್ತೀವಿ ಕಷ್ಟ ಬಿದ್ದು, ರಿಲೀಸ್ ಆಗುತ್ತೋ ಇಲ್ವೋ ಅಂತ ಗೊತ್ತಿರಲ್ಲ. ಸೊ 2-3 ಪ್ರಾಜೆಕ್ಟ್ ಕನ್ನಡ ಹಾಗೆ ಆಗಿ ರಿಲೀಸ್ ಆಗಿರಲಿಲ್ಲ ಕಾರಣಕ್ಕೆ ನಾನು ಕನ್ನಡ ಮಾಡೋದ ಏನು ಅಂತ ಯೋಚನೆ ಮಾಡ್ತಿದ್ದೆ. ಅದೇ ಯಾಕದು ರಿಲೀಸ್ ಆಗಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಬಿಕಾಸ್ ಆಫ್ ನಮ್ಮ ಪ್ರೊಡಕ್ಷನ್ ವ್ಯಾಲ್ಯೂ ಇಲ್ಲಿ ಪ್ರೊಡ್ಯೂಸರ್ಸ್ಗಳು ಬರೋರು ಒಂದು ನಾಲೆಡ್ಜ್ ಇರಲ್ಲ. ನಾನು ಮೇಯ್ನಾಗಿ ಏನು ಹೇಳೋದು ಅಂತಂದರೆ ಕನ್ನಡ ಇಂಡಸ್ಟ್ರಿಲಿ ಡೈರೆಕ್ಟ್ರುಗಳಿಗೆ ಬರ ಇಲ್ಲ, ಪ್ರೊಡ್ಯೂಸರ್ಸಿಗೆ ಬರ ಇದೆ. ಪ್ರೊಡ್ಯೂಸರ್ಸ್ಗಳು ಇದ್ದಾರೆ, ಬಟ್ ಮೇಯ್ನಾಗಿ ಏನಂತ ಅಂದರೆ ನಮ್ಗೆ ಬೇಕಾಗಿರೋದು ಟೆಕ್ನಿಕಲ್ ನಾಲೆಡ್ಜ್ ತಿಳ್ಕೊಂಡಿರುವಂಥ ಪ್ರೊಡ್ಯೂಸರ್ಸು. ಆ್ಯಕ್ಚುಲಿ ಎಲ್ಲರೂ ಏನು ಹೇಳ್ತಾರೆ ಡೈರೆಕ್ಟ್ರುಗಳು ಬೇಕು ಅಂತ. ಇಲ್ಲ, ಆ್ಯಕ್ಚುಲಿ ಡೈರೆಕ್ಟ್ರುಗಳು ಇದ್ದಾರೆ, ಒಳ್ಳೊಳ್ಳೆ ಕಂಟೆಂಟ್ ಇದೆ, ಕರೆಕ್ಟಾಗಿ ಚೂಸ್ ಮಾಡುವಂಥ ಪ್ರೊಡ್ಯೂಸರ್ಸ್ ಇಲ್ಲ ನಮ್ಮ ಕಡೆ. ಅವರಿಗೆ ಚೂಸಿಂಗ್ ಕರೆಕ್ಟಾಗಿ ಇಲ್ದಿರಾನೆ ಒಂದು ಪ್ರಾಜೆಕ್ಟ್ನ ಓಕೆ ಮಾಡಿಬಿಟ್ಟಿರ್ತಾರೆ. ಆಮೇಲೆ ಹೇಳ್ತಾರೆ ಪ್ರಾಜೆಕ್ಟ್ ಫ್ಲಾಪ್ ಆದಮೇಲೆ ಇಲ್ಲ ಎಲ್ಲೇ ಇನ್ವೆಸ್ಟ್ ಮಾಡಿದ್ರು ವೇಸ್ಟು, ಅಂದರೆ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ವೇಸ್ಟು, ರಿಯಲ್ ಎಸ್ಟೇಟ್ಗೆ ಹೋಗಬೇಕು ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಅದೆಲ್ಲ ಆ್ಯಕ್ಚುಲಿ ನೀವು ಕಂಟೆಂಟನ್ನು ಚೂಸ್ ಮಾಡಿ ಕರೆಕ್ಟಾಗಿ ಈ ಕಂಟೆಂಟ್ ವರ್ಕೌಟ್ ಆಗುತ್ತಾ ಇಲ್ವೋ ಅಂತ ಚೆಕ್ ಮಾಡಿ ಡೈರೆಕ್ಟ್ರುಗಳಿಗೆ ಪ್ರೋಮೋ ಶಾಟ್ನ ಮಾಡಿಕೊಡೋಕ್ಕೆ ಒಂದು ಚಾನ್ಸ್ ಕೊಡಿ. ಹೊಸ ಡೈರೆಕ್ಟ್ರುಗಳು ಬಂದ್ರೇ ತಾನೇ ನಿಮಗೆ ಅವರು ಕೆಪಬಿಲಿ ಇದ್ದಾರಾ ಇಲ್ವೋ, ನಮ್ಮ ಇಂಡಸ್ಟ್ರಿ ನಿಲ್ಲುತ್ತಾ ಇಲ್ವೋ ಅಂತಲೇ ಗೊತ್ತಾಗೋದು. ಹೊಸ ಡೈರೆಕ್ಟ್ರುಗಳನ್ನ ನೀವು ಚೂಸ್ ಮಾಡೋದ್ರಲ್ಲೇ ಎಡ್ವರ್ಟ್ ಮಾಡ್ತಾ ಇದ್ದೀರಾ. ಚೂಸ್ ಮಾಡಬೇಕಾದ್ರೂ ಪ್ರೋಮೋ ಶೂಟ್ ಮಾಡಿಸಿ. ನಿಮ್ಗೊಂದು ವೇಳೆ ಕಂಟೆಂಟ್ ಇಷ್ಟ ಆದರೆ ಹೊಸ ಡೈರೆಕ್ಟ್ರುಗಳ ಹತ್ರ ಪ್ರೋಮೋ ಶೂಟ್ ಮಾಡಿಸಿ. ಅವ್ರ ಪ್ರೋಮೋ ವರ್ಕ್ ಚೆನ್ನಾಗಿದೆ ಅಂತ ಅಂದರೆ ಡೈರೆಕ್ಟ್ರುಗಳಿಗೆ ಕರೆದು ಚಾನ್ಸ್ ಕೊಡಿ. ಹೊಸ ಡೈರೆಕ್ಟ್ರುಗಳಿಗೆ ಚಾನ್ಸ್ ಕೊಟ್ಟೇ ಇಲ್ಲ ಅಂತ ಅಂದಾಗ ಹೇಗೆ ಟೆಕ್ನಿಕಲ್ ನಾವು ಇಂಪ್ರೂವ್ ಆಗೋದು, ಹೇಗೆ ನಾವು ಬೇರೆ ಇಂಡಸ್ಟ್ರಿಗೆ ನಾವು ಕಾಂಪಿಟೇಟ್ ಆಗಿ ಹೋಗೋದು? ಸೊ ಇದನ್ನೇ ನಾನು ಹೇಳೋದು, ನಮ್ಮಲ್ಲಿ ಪ್ರೊಡ್ಯೂಸರ್ಸ್ಗಳು ಬರಬೇಕಷ್ಟೇ. ಈಗ ತ್ರಿಕಾರಂ ಸಿನಿಮಾ ಒಪ್ಕೊಳ್ಳೋಕ್ಕೆ 2 ಕಾರಣ. ಮೇಯ್ನ್ ಟೈಟಲ್ಲೇ ಸರ್. ನೆಕ್ಸ್ಟ್ ಬಂದುಬಿಟ್ಟು ಆ್ಯಕ್ಚುಲಿ ಬೇಸಿಕ್ ರೀಸನ್ ಅಂತ ಏನೂ ಇಲ್ಲ, ಟೈಟಲ್ ನಂಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಸ್ಟೋರಿ ಹೇಳಿದ್ರು, ಓಕೆ ಸ್ಟೋರಿ ಕಂಟೆಂಟ್ ಹೊಸದಾಗಿದೆಯಲ್ಲ ಅನ್ನೋದೊಂದೇ ಒಂದಿತ್ತು ಸರ್ ನನಗೆ. ಹಾಗಾಗಿ ಮಾಡೋಣ ಅಂತಲೂ ಒಂದಿದ್ದೆ. ಆ್ಯಂಡ್ ಮೋರವರ್ ಏನಂತ ಅಂದರೆ ನಾನೇನು ಬೆಳೆದು ದೊಡ್ಡ ಹೀರೋಯಿನ್ ಅಂತೂ ಅಲ್ಲ, ನಮ್ಗೆ ಚಾನ್ಸ್ ಸಿಗೋದೇ ದೊಡ್ಡ ವಿಷಯ ಅನ್ನೋ ಥರನೂ ಇರುತ್ತೆ. ಅದರಲ್ಲೂ ಒಳ್ಳೊಳ್ಳೆ ಕಂಟೆಂಟ್ನೇ ನಾವು ಚೂಸ್ ಮಾಡಿಕೊಂಡು ಮಾಡಬೇಕು ಅಂತ ಇದ್ದಾಗ ಒಳ್ಳೆ ಕಂಟೆಂಟ್ಗಳು ಬಂದಾಗ ನೋ ಹೇಳೋಕ್ಕೆ ನಮ್ಗೆ ಆಪ್ಷನ್ಸೇ ಇರಲ್ವಲ್ಲ. ಸೊ ಹಾಗಾಗಿ ಇವಾಗ ಟೈಟಲ್ ನೋಡಿ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದೀರಾ? ಟೈಟಲ್ ಆ್ಯಂಡ್ ಸ್ಟೋರಿ. ಓಕೆ, ಅದರಲ್ಲಿ ತ್ರಿಕಾರಂ ಇದು ಸ್ಮಶಾನ ಅಲ್ಲ ಅಂತ ಇದ್ದಾರೆ ಹಾಕಿದಾರಲ್ಲ, ಸೊ ಅದ್ರ ಅರ್ಥ ಏನು? ಸಬ್ ಟೈಟಲ್ಸ್ ಅರ್ಥ ನೀವು ಡೈರೆಕ್ಟರ್ ಹತ್ರನೇ ಕೇಳಬೇಕು. ಆದರೂ ನಾನು ಹೇಳ್ತೀನಿ, ತ್ರಿಕಾರಂ ಅಂತ ಅಂದ್ರೇ ಬೇಸಿಕಲಿ ಅದ್ರ ಒಂದು ಊರ ಸುತ್ತ ನಡೆಯುವಂಥ ಒಂದು ಸಬ್ಜೆಕ್ಟು, ಒಂದು ಒಂದು ಚಿಕ್ಕ ವಿಲೇಜಲ್ಲಿ ನಡೆಯುವಂಥ ಸಬ್ಜೆಕ್ಟ್. ಆ ವಿಲೇಜಲ್ಲಿ ಏನು ಸಾವಾಗಿರುತ್ತೆ, ಇದಕ್ಕೆ ಎಲ್ಲದಕ್ಕೂ ಏನು ಕಾರಣ ಅನ್ನೋದೇ ಒಂದು ಸಬ್ಜೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಜಾಸ್ತಿ ಹೇಳಿದರೆ ನಂದು ಡೈರೆಕ್ಟ್ರು ಮತ್ತು ನನ್ನ ಕ್ಲಾಸ್ ತಗೊಳ್ತಾರೆ. ಸೊ ಸಬ್ ಟೈಟಲ್ ಬಗ್ಗೆ ನೀವು ನಂಗೆ ಗೊತ್ತಿದ್ರೂ ನೀವು ಡೈರೆಕ್ಟರ್ ಹತ್ರನೇ ಕೇಳಿ ತಿಳ್ಕೊಬೇಕು. ಓಕೆ, ಥ್ಯಾಂಕ್ ಯು. ಒಂದು ಥಿಯೇಟ್ರಲ್ಲೇ ಮೂವಿ ನೋಡಿ, ಸಾಂಗ್ಸ್ನ ಇದು ಮಾಡಿ, ಎಲ್ಲರೂ ರೀಲ್ಸ್ ಮಾಡಿ, ನಿಮ್ಗೆ ಇಷ್ಟ ಆಗಿರೋ ಸಾಂಗ್ಸ್ ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ತೀವಿ. ಒಳ್ಳೆ ಕ್ಯಾಚಿ ಲೈನ್ಸ್ ಇದೆ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು. ಕನ್ನಡ ಸಿನಿಮಾ ಯಾವ್ದು ಮೇಡಮ್?
ಇತ್ತೀಚೆಗೆ ಅಂದರೆ ನಾನು ಯೂಶ್ವಲಿ ನಾನು ಜಾಸ್ತಿ ಮೂವೀಸ್ ನೋಡೋದು ಕಮ್ಮಿ, ಬಟ್ ನನಗೆ ಇಷ್ಟ ಆಗಿದ್ದು ಕನ್ನಡ ಮೂವಿ ಅಂತ ಅಂದರೆ ನಂಗೆ ಆ್ಯಕ್ಚುಲಿ ಕ್ರೈಮ್ ಸಬ್ಜೆಕ್ಟ್ಗಳು ಜಾಸ್ತಿ ಇಷ್ಟ. ನಂಗೆ ಸಡನ್ನಾಗಿ ಕೇಳಿದ್ದಕ್ಕೆ ಅಲ್ಲ, ಇವಾಗ ನೀವು ಆಡಿಯನ್ಸ್ ಕರಿತಿದ್ದೀರಲ್ವಲ್ಲ ಥಿಯೇಟ್ರ್ ಬನ್ನಿ ಅಂತ. ಇವಾಗ ನಾವು ಒಬ್ರು ಕನ್ನಡದವರಾಗಿ ನಾವು ಎಲ್ಲ ನೋಡಿದ್ರೆ ತಾನೇ ಅವರು ಆಡಿಯನ್ಸ್ ಬರ್ತಾರೆ, ಪ್ರೇಕ್ಷಕರು ಬರ್ತಾರೆ. ನಾನು ಅದನ್ನೇ ಹೇಳ್ತಾ ಇರೋದು ಸರ್, ನಿಮಗೆ ಟ್ರೈಲರ್ ಇಷ್ಟ ಆದ್ರೇನೆ ಕಂಟೆಂಟ್ ಟ್ರೈಲರಲ್ಲೇ ಗೊತ್ತಾಗ್ಬಿಡುತ್ತೆ ಸರ್. ನೀವು ಇತ್ತೀಚೆಗೆ ನೋಡಿದಂಥ ಕನ್ನಡ ಸಿನಿಮಾ ಯಾವುದು? ಇದು ಏನೋ ಲವ್ OTP ಆರ್ ಸಮಥಿಂಗ್, ಏನೋ POT ಅಂತ ಒಂದು ಪ್ರಾಜೆಕ್ಟ್ ಬಂತು. ಇತ್ತೀಚೆಗೆ ತುಂಬಾ ದೊಡ್ಡ ಸಿನಿಮಾಗಳು ದೊಡ್ಡ ಸಿನಿಮಾಗಿಂತನೂ ಚಿಕ್ಕ ಸಿನಿಮಾ ಒಂದು ಏನೋ ಎಲ್ಲ ರಿಲೀಸ್ ಆಗಿದೆ. ಪಿವೋಟ್ ಅಂತ ಬಂತು ಸರ್ ರೀಸೆಂಟ್ ಆಗಿ. ಅಂದ್ರೆ ಅಷ್ಟು ಹೆಸರು ಮಾಡಲಿಲ್ಲ, ಬಟ್ ಆ ಮೂವಿನೇ ನಾನು ಥಿಯೇಟ್ರಲ್ಲಿ ನೋಡಿದ್ದು. ಅಂದ್ರೆ ಚಿಕ್ಕ ಮೂವಿ ಆದ್ರೂ ನಮ್ಮ ಇದ್ರದ್ದು ಏನೋ ಟ್ರೈಲರ್ ನೋಡ್ಬಿಟ್ಟು ಪಿವೋಟ್ ಅನ್ನೋ ಮೂವಿನ ರೀಸೆಂಟಾಗಿ ಕನ್ನಡ ಮೂವಿ ನೋಡಿದ್ದೆ ಅದನ್ನು. ಸೊ ನಾನು ಆಡಿಯನ್ಸ್ಗೆ ಹೇಳ್ತಿರೋದು ಏನಂತ ಅಂದರೆ, ಕನ್ನಡ ಪೈರಸಿ ನೋಡಿಬಿಡಿ, ಅದನ್ನ ನೋಡಿಬಿಡಿ, ಇದನ್ನ ನೋಡಿಬಿಡಿ ಅನ್ನೋಕ್ಕಿಂತನೂ ಜಾಸ್ತಿ ಟ್ರೈಲರ್ನ ನೋಡಿ. ನಿಮಗೆ ಟ್ರೈಲರಲ್ಲಿ ಏನಾದರೂ ವಿಷಯ ಇದೆಯಾ ಅಂತ ಅನ್ನಿಸ್ತಾ ಇದೆಯಾ, ಬಂದು ನೋಡಿ. ಯಾಕೆ ಕೇಳ್ತಾ ಇರೋದು ಅಂತ ಅಂದರೆ, ನಮ್ಗೆ ಗೊತ್ತು ನಿಮ್ಗೆ 100 ರೂಪೀಸು ಮ್ಯಾಟ್ರ್ ಆಗುತ್ತೆ, ಬಟ್ ಆ 100 ರೂಪೀಸ್ ನಮ್ಮಂಥವ್ರಿಗೆ ಮ್ಯಾಟ್ರ್ ಆಗುತ್ತೆ. ಎಂಟರ್ಟೈನ್ಮೆಂಟ್ ಫೀಲ್. ಬೇರೆಯವ್ರ ಹತ್ರ ಆ್ಯಕ್ಟ್ ಮಾಡಿಸೋದು ಇಷ್ಟನಾ, ಅಥವಾ ನೀವೇ ಒಬ್ಬರು ಹೀರೋ ಆಗಿ ಆ್ಯಕ್ಟ್ ಮಾಡೋದು ಕಷ್ಟನಾ? ಸರ್, ನನಗೆ ಆ್ಯಕ್ಚುಲಿ ಡೈರೆಕ್ಟ್ರಾಗಿ ಕೆಲಸ ಅಂದರೆ ನಾನು ಎಲ್ಲ ಕ್ಯಾರೆಕ್ಟರ್ಗಳಿಗೂ ಆ್ಯಕ್ಟ್ ಮಾಡಿ ನರೇಷನ್ ಕೊಟ್ಟು ಆಲ್ಮೋಸ್ಟ್ ಎಲ್ಲ ಸಿನಿಮಾ ನಾನು ವರ್ಕ್ ಮಾಡಿರೋ ಸಿನಿಮಾದಲ್ಲೆಲ್ಲ ಒಬ್ಬರು ಡೈರೆಕ್ಟ್ರ್ ಹತ್ರ ಕೆಲಸ ಹೋದಾಗ ಫಸ್ಟ್ ನನಗೆ ಆ ಕೆಲಸನೇ ಕೊಡ್ತಾಯಿದ್ರು. ಹರ್ಷ, ನೀನು ಹೋಗಿ ಒಂದು ಮಾನಿಟ್ರ್ ಮಾಡಿಬಿಡು, ಅದಾದಮೇಲೆ ಅವರು ಅದನ್ನು ಕ್ಯಾರಿ ಮಾಡ್ತಾರೆ ಅಂತ. ಇದು ಒಂಥರ ತುಂಬ ಚಾಲೆಂಜಿಂಗ್ ಆಗಿತ್ತು ಸರ್. ಇದ್ರದ್ದು ಅನುಭವ ಹೇಗಿತ್ತು ಸರ್? ಫಸ್ಟು ಬಾರಿಗೆ ಕಾಣಿಸ್ಕೊತಾ ಇದ್ದೀರಾ? ತುಂಬ ಅಂದರೆ ಅದು ಹೇಳ್ಕೊಳಕ್ಕಾಗಲ್ಲ ಸರ್. ಇವಾಗ ಫಸ್ಟ್ ಟೈಮು ಬಂದು ಒಬ್ಬರು ಛತ್ರಿ ಹಿಡಿಯೋದು, ಫಸ್ಟ್ ಟೈಮು ಆಪಲ್ ಜ್ಯೂಸ್ ತಂದು ಕೊಡೋದು, ಅದಾದಮೇಲೆ ವೆಟ್ ಕ್ಲಾತು, ಈ ಥರ ಎಲ್ಲ ಹಾಕಿ ಇರಬೇಕಂದ್ರೆ ಅದೊಂಥರ ಎಕ್ಸೈಟ್ಮೆಂಟ್. ತುಂಬ ಚೆನ್ನಾಗಿತ್ತು ಸರ್. ಇವಾಗ ನೀವು ಡೈರೆಕ್ಟರ್ ಆಗಿದ್ದರಿಂದ ಈಗ ನಿಮ್ಮ ಸಿನಿಮಾಗೆ ಡೈರೆಕ್ಟರ್ ಆಗಿದ್ದಾರಲ್ಲ, ಅವ್ರಿಗೆ ನೀವೇನಾದರೂ ಸಜೆಷನ್ ಕೊಡ್ತಾ ಇದ್ರಾ? ಖಂಡಿತ ಸರ್. ಅಂದರೆ ನನಗೆ ಯಾವ ಥರ ಅಂತಂದರೆ, ನನ್ನ ಬ್ರದರ್ ಥರ ಅವರು ಪ್ರತಿಯೊಂದು ವಿಚಾರನೂ ಜೊತೆಗೆ ಡಿಸ್ಕಷನ್ ಮಾಡಿ ನಾವು ಹಿಂಗೆ ಮಾಡೋಣ ಅಂತೇಳಿ ಕಂಪ್ಲೀಟ್ ಅವರು ನಾನು ಏನು ಮಾತಾಡಿದ್ರು ಅದ್ರ ಜೊತೆ ಅವ್ರದ್ದೊಂದು ಡಿಸ್ಕಷನಲ್ಲಿ 100% ನನಗೆ ಸಪೋರ್ಟ್ ಮಾಡಿದ್ದಾರೆ ಸರ್. ಅಂದರೆ ಇವಾಗ ನನ್ನ ಮ್ಯಾನರಿಸಮ್ಗೆ ಕೆಲವೊಂದು ಚೇಂಜಸ್ ಮಾಡಬೇಕಾಗಿರುತ್ತೆ, ಅದಕ್ಕೆಲ್ಲ 100% ಸಪೋರ್ಟ್ ಮಾಡಿದ್ದಾರೆ ಸರ್. ಸರ್, ನಿಮ್ಮ ಸಿನಿಮಾ ನೋಡಲಿಕ್ಕೆ ಒಂದು 3 ಕಾರಣ ಸರ್. ಅಂದರೆ ಒಂದು ಒಳ್ಳೆ ವಿಭಿನ್ನ ಕತೆ, ಆಮೇಲೆ ತುಂಬ ಹಳೆ ಸಾಂಗ್ಸ್ನ ನೆನಪಿಸೋ ಥರ ಒಂದು ಒಳ್ಳೆ ಲಿರಿಕಲ್, ಅದ್ರ ಬಗ್ಗೆ ಟ್ರೈ ಮಾಡಿದ್ದೀವಿ. ಜನಕ್ಕೆ ನಮ್ಮ ಸಾಂಗ್ಗಳು ಹತ್ರ ಆಗಬೇಕು, ಯಾಕಂದರೆ ಸಾಂಗ್ಸ್ ಹಿಟ್ಟಾಗೋದ್ರಿಂದ ತುಂಬ ಸಿನಿಮಾಗಳು ಹಿಟ್ಟಾಗುತ್ತೆ ಅನ್ನೋದೊಂದಿದೆ. ಒಂದು ಮೈಲಿ ಸ್ಟೋನ್ ಆಗುತ್ತೆ, ತುಂಬ ದಿನ ಉಳ್ಕೊಳ್ಳುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸರ್. ಓಕೆ, ಎನಿ ಕ್ವೆಶ್ಚನ್? ಥ್ಯಾಂಕ್ ಯು ಸರ್. ಇವಾಗ ಪ್ರತಿ ವಾರ ಶುಕ್ರವಾರ ಬಂದರೆ 5ರಿಂದ 6 ಸಿನಿಮಾ 10 ಸಿನಿಮಾದವರೆಗೂ ರಿಲೀಸ್ ಆಗ್ತಾ ಇದೆ. ಹೌದು ಸರ್. ಅದರ ನಡುವೆ ನಿಮ್ಮ ಸಿನಿಮಾ ನಿಲ್ಲುತ್ತಾ ಅನ್ನೋದೊಂದು ಕಾನ್ಫಿಡೆನ್ಸ್ ಹೇಗಿದೆ ನಿಮಗೆ? ಸರ್, ಖಂಡಿತನೂ ಎಲ್ಲ ಸಿನಿಮಾನೂ ಎಲ್ಲ ಡೈರೆಕ್ಟ್ರೂ ಒಂದು ಸ್ಕ್ರಿಪ್ಟ್ ಮಾಡಬೇಕಂದ್ರೆ ಆ ಸಿನಿಮಾ ನಿಲ್ಲಬೇಕು ಅಂತಲೇ ಮಾಡೋದು. ಎಲ್ಲರ ಸಪೋರ್ಟ್ ಮುಖ್ಯ ಆಗಿರುತ್ತೆ. ಅದರಲ್ಲೂ ಪ್ರೆಸೆಂಟ್ ನಿಮ್ಮ ಮೀಡಿಯಾ ಸಪೋರ್ಟ್ ಎಷ್ಟಿದೆ ಅಂದರೆ, ಇವತ್ತೇನೇ ಇದ್ರೂ ಸ್ಕ್ರೋಲ್ ಮಾಡಿ ನೋಡೋದ್ರಲ್ಲೇ ಆ ಸಿನಿಮಾ ಬಗ್ಗೆ ಏನು ಎತ್ತ ಅಂತ ವಿಚಾರ ತಿಳ್ಕೊಳ್ಳೋದು. ಒಬ್ಬರು ಶೇರ್ ಮಾಡಬೇಕಂದ್ರೂ ಅದು ಏನೋ ಹೊಸ ಕಂಟೆಂಟ್ ಅಂತಂದರೆ ಖಂಡಿತ ಆಗುತ್ತೆ ಸರ್. ಹೊಸಬ್ರು ಅನ್ನೋದೇನಿಲ್ಲ, ನಾವು ಸಿನಿಮಾದಲ್ಲಿ 15-16 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ಲೆಕ್ಕಕ್ಕೆ ನಾವು ಅಳಬ್ರೇನೆ, ಬಟ್ ಹೊಸದಾಗಿ ನಾವು ಪಾದಾರ್ಪಣೆ ಮಾಡ್ತಾ ಇರೋದ್ರಿಂದ ಹೊಸಬ್ರು ಅಂತ ಒಂದು ಇದಾಗುತ್ತೆ. ಬಟ್ ಆ ಟ್ಯಾಗ್ ಲೈನೂ ಒಂಚೂರು ಮೀಡಿಯಾದವ್ರು ಸಪೋರ್ಟ್ ಮಾಡಿ ಹೆಲ್ಪ್ ಮಾಡ್ಬೇಕು ಸರ್. ಅಂದರೆ ಹೊಸಬ್ರು ಅನ್ನೋ ಒಂದು ಕಂಟೆಂಟ್ ಹಾಕಿದಾಗ ಒಂಚೂರು ಹಿಂದೆ ಮುಂದೆ ನೋಡೋ ಥರ ಆಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿ. ಅಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ICU ಇದ್ದೀವಿ ಕನ್ನಡ ಇಂಡಸ್ಟ್ರಿಯವರು. ಇದು ಬದಲಾಗಬೇಕು ಸರ್. 100% ಎಲ್ಲ ಸಿನಿಮಾನೂ ಚೆನ್ನಾಗಿದೆ ಸರ್. ಇವಾಗ ಮೊನ್ನೆ ಕಲ್ಟ್ ಸಿನಿಮಾ ನೋಡಿದೆ, ಖಾಲಿ ಇತ್ತು ಸರ್. ತುಂಬ ಒಳ್ಳೆ ಸಿನಿಮಾ ಸರ್. ಈಗ ಕಲ್ಟ್ ಸಿನಿಮಾಗೆ ಹೇಳಿದ್ದಿಂದ ಈಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅವರು ಸಪೋರ್ಟ್ ಮಾಡಕ್ಕೆ ಬಂದಿದ್ರು. ಹೌದು ಸರ್. ಅದೇ ಥರ ನಿಮ್ಮ ಸಿನಿಮಾಗೆ ಬೆಂಬಲವಾಗಿ ಯಾರು ಬರೋರು ಇದ್ದಾರಾ? ಖಂಡಿತ. ಆಲ್ಮೋಸ್ಟ್ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನಮ್ಮ ಟ್ರೈಲರ್ ಲಾಂಚಲ್ಲಿ ನಾನು ವರ್ಕ್ ಮಾಡಿರೋ ಒಂದಷ್ಟು ಸೆಲೆಬ್ರಿಟೀಸ್ 100% ಬರ್ತಾರೆ ಸರ್. ಇದು ಯಾಕಂದರೆ ಎಮರ್ಜೆನ್ಸಿ ಪ್ಲ್ಯಾನ್ ಆಗೋಯ್ತು. 100% ಈ ಟೈಮು 11/11/11ಗೆ ರಿಲೀಸ್ ಮಾಡಬೇಕು ಅನ್ನೋದು ಒಂದು ನಿರ್ಧಾರ ಆಗಿದ್ದರಿಂದ 100% ನಾವು ಬಂದ್ಬಿಟ್ವಿ ಸರ್. ಅಷ್ಟೇ ಈ ಸಾಂಗು. ಯಾಕಂದರೆ ಇನ್ನು 4 ದಿವಸದಲ್ಲಿ ಪ್ರೇಮಿಗಳ ದಿನಾಚರಣೆ ಬೇರೆ ಇದೆ, ಅದಕ್ಕೆ ಈ ಸಾಂಗ್ ವರ್ಕ್ ಆಗುತ್ತೆ. ಜನ ಇದೆ. 2 ಲೈನ್ ಹೇಳ್ತೀರಾ ಸರ್? ಸರ್, ಖಂಡಿತ. ಫಸ್ಟ್ ಲೈನ್ ಸೀದಾ ನಿಂತ್ರು ಲೋಕ ಯಾಕೋ ಉಲ್ಟಾ ಕಾಣ್ತದೆ, ಎಂಥ ಸುಂದ್ರಿ ಕಂಡ್ರು ಕಣ್ಣು ನಿನ್ನೆ ನೋಡ್ತದೆ, ಕೆಣಕ ಬೇಡ ಎಣ್ಣೆ ತಿರುಗಿ ನೋಡು ನನ್ನೆ, ಕನಸಿನೂರ ರಾಜಕುಮಾರಿ ಕಣ್ಣಿಗೆ ಬಿದ್ಲಲ್ಲೋ. ಸರ್, ಇವಾಗ